ರಸಮ್ ಅಂದರೆ ಎಲ್ರಿಗೂ ಇಷ್ಟ. ಹಾಗೆ ಬಿಸಿ ಬಿಸಿ ಅನ್ನ, ತುಪ್ಪ ಮೇಲೆ ರಸಮ್ ಸೂಪರ್ ಆಗಿರುತ್ತೆ. ಈ ರಸಮ್ಗೆ ಒಂದು ಸ್ವಲ್ಪ ಟ್ವಿಸ್ಟ್ನ ಕೊಟ್ಟು ಮಾವಿನಕಾಯಿ ಸೀಸನ್ ಇರೋದ್ರಿಂದ ಹೆಸರು ಬೇಳೆನ ಯೂಸ್ ಮಾಡಿ ಪ್ರೋಟೀನ್ ರಿಚ್ ಆಗಿರೋವಂಥ ಒಂದು ಹೆಲ್ದಿ ಮಾವಿನಕಾಯಿ ರಸಮ್ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಚಿಕ್ಕ ಸೈಜ್ ಇರುವಂಥ ಒಂದು ಮಾವಿನಕಾಯಿನ ತಗೊಂಡಿದ್ದೀನಿ. ನೀವು ತೋತಾಪುರಿ ಮಾವಿನಕಾಯಿ ಕೂಡ ಯೂಸ್ ಮಾಡ್ಬೋದು, ಸ್ವಲ್ಪ ಹುಳಿ ಕಡಿಮೆ ಇರುತ್ತೆ. ಸೊ ಮಾವಿನಕಾಯಿ ಸಿಪ್ಪೆನೆಲ್ಲ ನೀಟಾಗಿ ತೆಕ್ಕೊಂಡ್ಬಿಟ್ಟು ಇದನ್ನು ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಳ್ಳೋಣ. ತುಂಬ ಚಿಕ್ಕದಾಗಿ ಮಾಡಬೇಕಂತ ಏನಿಲ್ಲ, ಹೇಗಿದ್ರು ಇದನ್ನು ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಳ್ತಾ ಇರ್ತೀವಿ. ಸೊ ಸ್ವಲ್ಪ ಪೀಸಸ್ ಈ ಥರ ದೊಡ್ಡದಾಗಿದ್ರೂ ಪರವಾಗಿಲ್ಲ. ನೋಡಿ, ನೀಟಾಗಿ ನಾನು ಮಾವಿನಕಾಯಿನ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಒಂದು ಮಾವಿನಕಾಯಿಗೆ 1/4 ಕಪ್ನಷ್ಟು ಹೆಸರು ಬೇಳೆನ ತಗೊಂಡಿದ್ದೀನಿ. ನಿಮಗೆ ಇನ್ನೂ ತೆಳು ಬೇಕಂದರೆ ನೀವು ಕಡಿಮೆ ಹೆಸರು ಬೇಳೆ ಕೂಡ ತಗೋಬೋದು. ಹೆಸರು ಬೇಳೆನ ಕ್ಲೀನಾಗಿ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಹೆಸರು ಬೇಳೆ ಬೇಡ ಅಂದರೆ ನೀವು ತೊಗರಿ ಬೇಳೆ ಕೂಡ ಯೂಸ್ ಮಾಡ್ಬೋದು. ಸೊ ನಾನಿವಾಗ ತೊಳೆದಿರೋ ಹೆಸರು ಬೇಳೆಗೆ 1 ಗ್ಲಾಸ್ನಷ್ಟು ನೀರನ್ನು ಹಾಕಿ ಕಟ್ ಮಾಡಿ ಇಟ್ಕೊಂಡಿರೋ ಮಾವಿನಕಾಯಿನ ಹಾಕೊಂಡ್ಬಿಡ್ತೀನಿ. ಒಂದು 3 ವಿಸಿಲ್ ಸಾಕಾಗುತ್ತೆ. ಮಾವಿನಕಾಯಿ ಮತ್ತು ಹೆಸರು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ನೀವು ನೀಟಾಗಿ ಮ್ಯಾಶ್ ಕೂಡ ಮಾಡ್ಕೋಬೋದು. ಅರ್ಧ ಸ್ಪೂನ್ ಹಿಂಗು, ಅರ್ಧ ಸ್ಪೂನ್ ಅರಿಶಿನ ಹಾಕೊಂಡ್ಬಿಟ್ಟು 3 ವಿಸಿಲ್ನ ತಗೊಂಡ್ಬಿಡ್ತೀನಿ. ಸೊ ವಿಸಿಲ್ ಆಗಿದೆ, ಕುಕ್ಕರ್ ಕೂಡ ತಣ್ಣಗಾಗಿದೆ. ಬನ್ನಿ ಓಪನ್ ಮಾಡಿ ನೋಡೋಣ. ನೋಡಿ, ಮಾವಿನಕಾಯಿ ಮತ್ತು ಹೆಸರು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಕಂಪ್ಲೀಟಾಗಿ ಮ್ಯಾಶ್ ಮಾಡ್ಕೊಂಡ್ಬಿಡ್ತೀನಿ. ಈ ರೀತಿ ಮ್ಯಾಶರ್ನಿಂದನೇ ಇದು ನುಣ್ಣಗೆ ಮ್ಯಾಶ್ ಆಗಿಬಿಡುತ್ತೆ. ಸೊ ನೋಡಿ, ಎಲ್ಲ ನೀಟಾಗಿ ಮ್ಯಾಶ್ ಆಗಿದೆ. ಒಗ್ಗರಣೆಗೆ ರೆಡಿ ಮಾಡ್ಕೊಂಡ್ಬಿಡೋಣ. ನಾನಿಲ್ಲಿ ಪ್ಯಾನ್ಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡ್ಬಿಡ್ತೀನಿ. ಇದಕ್ಕೆ ಸಾಸಿವೆ ಹಾಗೆ ಜೀರಿಗೆ ಮತ್ತು ಕರಿಬೇವನ್ನು ಹಾಕ್ಕೊಳ್ತೀನಿ. ಚಟಪಟ ಅಂತ ಸಿಡಿದ್ಮೇಲೆ ನಾನು ಇದಕ್ಕೆ 1 ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್. ಹಾಗೆ 2 ಒಣಮೆಣಸಿನ್ಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಎಲ್ಲವನ್ನು ನೀಟಾಗಿ ಬೇಯಿಸ್ಕೊಂಡ್ಬಿಡೋಣ. ಇವಾಗ ಮ್ಯಾಶ್ ಮಾಡಿಟ್ಟಿರುವಂಥ ಹೆಸರುಬೇಳೆ ಮತ್ತು ಮಾವಿನಕಾಯಿನ ಒಗ್ಗರಣೆಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ರಸಮ್ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡ್ಬಿಡ್ತೀನಿ. ನಿಮಗೆ ಇನ್ನೂ ಸ್ವಲ್ಪ ಗಟ್ಟಿ ಬೇಕಂದರೆ ಕಡಿಮೆ ನೀರನ್ನು ಹಾಕ್ಕೊಳ್ಳಿ, ಇಲ್ಲ ತೆಳು ಬೇಕಂದರೆ ಎಕ್ಸ್ಟ್ರಾ ನೀರನ್ನು ಕೂಡ ಹಾಕೋಬೋದು. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಡ್ತೀನಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಗೆ 1 ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ನಮ್ಮ ಮ್ಯಾಂಗೋ ಸೀರೀಸ್ 7ಅಲ್ಲಿ ನಾವು ಮಾವಿನಕಾಯಿ ರಸಮ್ ಮಾಡೋದು ಹೇಗೆ ಅಂತ ನೋಡಿದ್ವಿ. ಸ್ವಲ್ಪ ಬೆಲ್ಲನ ಹಾಕ್ಕೊಂಡ್ಬಿಟ್ಟು ನಾನು ಒಂದು ಸ್ವಲ್ಪ ಕುದಿಸ್ಕೊಂಡ್ಬಿಟ್ರೆ ಮಾವಿನಕಾಯಿ ರಸಮ್ ಈಸ್ ರೆಡಿ. ಸೊ ನಾನಿವಾಗ ಇದನ್ನು ಸರ್ವ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಬಿಸಿ ಬಿಸಿ ಅನ್ನನ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಮೇಲೆ ಸ್ವಲ್ಪ ಮನೇಲಿ ಮಾಡಿರುವಂತಹ ತುಪ್ಪನ ಹಾಕ್ಕೊಂಡ್ಬಿಡ್ತೀನಿ. ಹಾಗೆ ನಮ್ಮ ಬಿಸಿ ಬಿಸಿ ಮಾವಿನಕಾಯಿ ರಸಮ್ನ ಕೂಡ ಹಾಕ್ಕೊಂಡ್ಬಿಡೋಣ. ನೋಡಿ ಎಷ್ಟು ಹೆಲ್ದಿ ಆಗಿದೆ. ಹೆಸರು ಬೇಳೆನ ಹಾಕಿರೋದ್ರಿಂದ ಪ್ರೋಟೀನ್ ರಿಚ್ ಆಗಿದೆ. ಸೊ ಹುಣಸೆ ಹಣ್ಣನ್ನು ಹಾಕಿ ಮಾಡ್ತೀವಿ. ಒಂದ್ಸರಿ ಈ ರೀತಿ ಮಾವಿನಕಾಯಿ ಸಾರನ್ನ ಸೀಸನ್ ಇರೋದ್ರೊಳಗೆ ಮಾಡಿ ನೋಡಿ, ಸೂಪರ್ ಟೇಸ್ಟಿಯಾಗಿರುತ್ತೆ. ಖಂಡಿತ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ಹೇಗೆ ಅನಿಸಿತು ಅಂತ ಕಮೆಂಟ್ ಮೂಲಕ ಕೂಡ ತಿಳಿಸಿ. ಥ್ಯಾಂಕ್ ಯು.